BSEಯಿಂದ ಈ ವಾರ ಅಷ್ಟೇ ತಮ್ಮ ಎಕ್ಸ್ಪೈರಿ ಡೇಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಮಂಗಳವಾರ ಆಗಿರುತ್ತೆ, ಎವ್ರಿ ಮಂಗಳವಾರ ಎಲ್ಲ ಒಂದು ಇಂಡೆಕ್ಸ್ಗಳೇನಿತ್ತು ಅವ್ರದ್ದು, ಸೆನ್ಸೆಕ್ಸ್ 30 ಆಗಿರ್ಬೋದು, ಸೆನ್ಸೆಕ್ಸ್ 50 ಇಂಡೆಕ್ಸ್ ಆಗಿರ್ಬೋದು, ಬ್ಯಾಂಕ್ ಎಕ್ಸ್ ಆಗಿರ್ಬೋದು, ಇದೆಲ್ಲದ್ರದ್ದು ಕೂಡ ಮಂಗಳವಾರ ಎಕ್ಸ್ಪೈರಿ ಆಗುತ್ತೆ ಅಂತ ಅವರು ಅಪ್ಡೇಟ್ನ ಕೊಟ್ಟಿದ್ರು. ಜನವರಿ 3, 2025ರಿಂದ ಈ ಒಂದು ರೂಲ್ಸ್ ಬರುತ್ತೆ ಅಂತ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕಡೆಯಿಂದ ಏನಾದರೂ ಚೇಂಜಸ್ ಮಾಡ್ತಾರೇನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ಥರ ಮಾಡಿದ್ದಾರೆ. ಈಗ ನೋಡಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಎಲ್ಲ ತಮ್ಮ ಎಕ್ಸ್ಪೈರಿಗಳನ್ನು ಕೂಡ ಗುರುವಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಗೇನ್ ಜನವರಿಯಿಂದ, ಅಂದರೆ ನಿಫ್ಟಿದು ಆಲ್ರೆಡಿ ಏನಿದೆ ವೀಕ್ಲಿ, ಮಂತ್ಲಿ, ಕ್ವಾರ್ಟರ್ಲಿ ಎಲ್ಲದೂ ಕೂಡ ಅದು ಗುರುವಾರಕ್ಕೆ ಇರ್ತಾ ಹೋಗುತ್ತೆ. ಆದರೆ ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರ ಇತ್ತಲ್ಲ ಮಂತ್ಲಿ ಎಕ್ಸ್ಪೈರಿ, ಅದನ್ನು ಇವಾಗ ಗುರುವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಫಿನ್ ನಿಫ್ಟಿದು ಕೂಡ ಮಂಗಳವಾರ ಇದ್ದಿದ್ದನ್ನು ಗುರುವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಬ್ಯಾಂಕ್ ನಿಫ್ಟಿದು ಕೂಡ ಬುಧವಾರ ಇದ್ದಿದ್ದನ್ನು ತಗೊಂಡು ಗುರುವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ಗುರುವಾರ, ಪ್ರತಿ ತಿಂಗಳ ಕೊನೆಯ ಗುರುವಾರ ಏನಾಗಿರುತ್ತೆ ಅದು ಧಮಾಕಾದಾರ್ ಎಕ್ಸ್ಪೈರಿ ಆಗಿರುತ್ತೆ. ಯಾಕಂದರೆ ಎಲ್ಲ ಇಂಡೆಕ್ಸಿಂದು ಕೂಡ ಒಂದೇ ದಿನ ಎಕ್ಸ್ಪೈರಿ ಆಗಿರುತ್ತೆ. ಅದೇ ರೀತಿಯಾಗಿ ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಅದೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಂಗಳವಾರ ದಿನ 3 ಇಂಡೆಕ್ಸ್ ಅವ್ರದ್ದು ಏನಿದೆ, ಸೆನ್ಸೆಕ್ಸ್ 30, ಸೆನ್ಸೆಕ್ಸ್ 50, ಬ್ಯಾಂಕ್ ಎಕ್ಸ್ ಎಲ್ಲದ್ರದ್ದು ಕೂಡ ಮಂಗಳವಾರ ಅದು ಎಕ್ಸ್ಪೈರಿ ಆಗ್ತಾ ಹೋಗಿರುತ್ತೆ. ನೋಡಿ, ಈಗ ಡೇಟ್ಗಳು ಚೇಂಜ್ ಆಗ್ತಾ ಇದೆ, ಲಾಟ್ಗಳು ಚೇಂಜ್ ಆಗ್ತಾ ಇದೆ, ಜೊತೆಗೆ ವೀಕ್ಲಿ ಎಕ್ಸ್ಪೈರಿಗಳು ಕೂಡ ಮುಗಿದಿದೆ. ಸೊ F&Oನಲ್ಲಿ ತುಂಬ ಒಂದು ಬದಲಾವಣೆಗಳು ಬರ್ತಾ ಇದೆ. ಇದರಿಂದ ಟರ್ನ್ ಓವರು, ಲಿಕ್ವಿಡಿಟಿ ಮೇಲೂ ಕೂಡ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋದನ್ನು ಜನವರಿಯಿಂದ ನಾವು ನೋಡ್ತಾ ಹೋಗಬೇಕು. ಸೊ ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ದವರು ಇನ್ನು 2-3 ತಿಂಗಳ ಕಾಲ ನೀವು ಕಮ್ಮಿ ಕ್ವಾಂಟಿಟಿನಲ್ಲಿ ಟೆಸ್ಟ್ ಮಾಡ್ತಾ ಹೋಗಿ. ದಯವಿಟ್ಟು ದೊಡ್ಡ ಕ್ವಾಂಟಿಟಿನಲ್ಲಿ ರೆಗ್ಯುಲರ್ ಆಗಿ ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ರೋ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ.